ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಮೇಲ್ಗಡೆ ಕಿಚನಲ್ಲಿ ಮೋನು ನಾನ್ ವೆಜ್ ಮಾಡಿದರು. ಅದ್ರ ವಿಡಿಯೋ ಪಾಪಕ್ಕೆ ಫೋಟೋ ಶೂಟ್ ಮಾಡಿಸಿದ್ದು ಆ್ಯಂಡ್ ಶುಕ್ರವಾರ ನಾನು ಉಪ್ಪಿನ ದೀಪ ಹಚ್ಚಿದ್ದೆ. ಪ್ರತಿಯೊಂದು ವೀಡಿಯೋಸ್ನು ಮಿಕ್ಸ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನೀವೆಲ್ಲರೂ ಕೂಡ ವೀಡಿಯೋನ ಎಂಜಾಯ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥರ್ಸ್ಡೇ ಈವ್ನಿಂಗು ಲಿಪಿ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಫಸ್ಟ್ ಯೂನಿಫಾರ್ಮು ಚೇಂಜ್ ಮಾಡಲ್ಲ ಆಯಿತಾ. ಸೈಕಲ್ನ ಹೊಡಿಬೇಕು. ಸೈಕಲ್ ಹೊಡೆಯೋದು ಅಷ್ಟು ಇಷ್ಟ ಅವಳಿಗೆ. ಏನಾದ್ರು 5 ನಿಮಿಷ ಫ್ರೀ ಟೈಮ್ ಇರುತ್ತೆ ಅಂತ ಅಂದರೂ ಸೈಕಲ್ ಹೊಡಿತಾಳೆ. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಆವಾಗ ತಾನೇ ಮನೆಗೆ ಬಂದರು. ವಾಕ್ ಮಾಡಿಕೊಂಡು ಸೈಕಲೆಲ್ಲ ಹೊಡೆದು ಮುಗಿಸ್ಕೊಂಡು ಅವಳು ಫ್ರೆಶ್ ಅಪ್ ಆಗಿ ಬಂದಳು. ಅಷ್ಟೊತ್ತಿಗೆ ದೋಸೆ ಹಿಟ್ಟಿಗೆ ಅಂತ ಹೇಳಿಬಿಟ್ಟು ದೋಸೆನ ರುಬ್ತಾ ಇದ್ದೆ. ಮಿಕ್ಸಿ ಸೌಂಡಿಗೆ ಪಾಪು ನೋಡಿಯಲ್ಲಿ ಕೊಯ್ಯೋ ಅಂತ ಅಳ್ತಾ ಇದ್ದಾಳೆ. ಹಾಗಾಗಿ ಅದ್ರದ್ದು ಒಂದು ಗ್ಲಿಮ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಸ್ವಲ್ಪ ಮಳೆ ಚಳಿಗಾಲ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಒಂದು 5 ಅಥವಾ 4:30ಗೆ ದೋಸೆ ಹಿಟ್ಟನ್ನ ರುಬ್ಬಿಡ್ತೀನಿ. ಆ್ಯಂಡ್ ಈ ಗಾಡಿ ಅಂತೂ ಸಖತ್ತಾಗಿದೆ ಆಯಿತಾ. ನಮ್ಮ ಅಕ್ಕ ಕೊಡಿಸಿದ್ದು. ಲಿಪಿ ತೀಯನ್ ಕೂರಿಸ್ಕೊಂಡು ಚೆನ್ನಾಗಿ ಆಟ ಆಡಿಸ್ತಿರ್ತಾಳೆ. ತೀಯಂಗಂತೂ ಫುಲ್ ಖುಷಿ ಆಗ್ತಾ ಇರುತ್ತೆ. ಆ್ಯಂಡ್ ಶುಕ್ರವಾರ ಬೆಳಗ್ಗೆಗೆ ಅಂತ ಹೇಳಿಬಿಟ್ಟು ಹಿಂದಿನ ದಿನವೇ ಪೂಜೆದೆಲ್ಲ ತೆಗೆದು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಹಾಗೆಯೇ ಒಂದು ಪ್ರೊಜೆಕ್ಟರ್ ಬಂದಿತ್ತು. ಸರಿ ಅಂತ ಹೇಳ್ಬಿಟ್ಟು ಮೋನಿಗೆ ಅದನ್ನು ಓಪನ್ ಮಾಡಿ ನೋಡಿ ಅಂತ ಅಂದೆ. ಕೆಲವೊಂದು ಸತಿ ಏನಾಗಿರುತ್ತೆ ಅಂತ ಅಂದರೆ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಹಂಗಾಗಿ ನಾನು ಏನು ಮಾಡ್ತೀನಿ, ಪ್ರತಿಯೊಂದು ವೀಡಿಯೋಸ್ನ ತಗೊಂಡ್ಬಿಡ್ತೀನಿ. ಪ್ರಾಡಕ್ಟ್ ಏನಾದರೂ ಎಕ್ಸ್ಪೆನ್ಸಿವ್ ಅಂತ ಅನಿಸಿದ್ರೆ ಓಪನ್ ಮಾಡಿದ್ವಿ, ಯಾವುದೇ ರೀತಿ ಡ್ಯಾಮೇಜ್ ಆಗಿರಲಿಲ್ಲ ಅಂತ ಹೇಳಿ ಚಾರ್ಜಿಗೆ ಹಾಕಿ ಲಿಪಿಗೆ ಎಕ್ಸಾಮ್ ಇತ್ತು ಅಂತ ಹೇಳಿಬಿಟ್ಟು ಲಿಪಿನ ಓದಿಸ್ತಾ ಇದ್ದೆ. ಆ್ಯಕ್ಚುಲಿ ಇವಾಗ ತೀಯನ್ ಇಟ್ಕೊಂಡು ಲಿಪಿನ ಓದಿಸೋದು ಅಂತ ಅಂದರೆ ಒಂದೊಂದು ಸತಿ ಸಖತ್ ರಿಸ್ಕ್ ಅನಿಸುತ್ತೆ. ಹಾಗಾಗಿ ಎಕ್ಸಾಮ್ ಇರೋ ಟೈಮಲ್ಲಿ ಅಮ್ಮ ಮಿಸ್ ಮಾಡಲೇಬೇಡಿ, ಲಿಪಿಗೆ ಎಕ್ಸಾಮ್ ಇದೆ ಇವತ್ತು, ಓದಿಸ್ಬೇಕು ಬನ್ನಿ ಅಂತ ಹೇಳ್ತೀನಿ. ಸರಿ ಅಂತ ಹೇಳ್ಬಿಟ್ಟು ಅಮ್ಮನೂ ಬರ್ತಾರೆ. ತೀಯನ್ನ ಅಮ್ಮನ ಹತ್ರ ಕೊಟ್ಬಿಟ್ಟು ಲಿಪಿನ ಸ್ಟ್ರಿಕ್ಟಾಗಿ ಕೂರಿಸ್ಕೊಂಡು 1 ಅವರ್ ಓದಿಸ್ಬಿಡ್ತೀನಿ. ಆ್ಯಕ್ಚುಲಿ 1 ಅವರ್ ಅವಳಿಗೆ ಕರೆಕ್ಟಾಗಿ ನಾನು ಹೇಳ್ಕೊಟ್ಬಿಟ್ರೆ ಕರೆಕ್ಟಾಗಿ ಓದ್ಕೊಂಡ್ಬಿಡ್ತಾಳೆ. ಡೈವರ್ಟ್ ಆಗಿಬಿಡ್ತಾಳೆ ಪಾಪು ಏನಾದರೂ ಮಾತಾಡ್ತಾ ಇದ್ರೆ ಎಲ್ಲ. ಇದು ಆಲ್ರೆಡಿ ಆಗಿತ್ತು. ನಾನು ಅವಳಿಗೆ ಕ್ವೆಶನ್ ಕೊಟ್ಟು ರಿವಿಷನ್ನ ಬರೆಸ್ತಾ ಇದ್ದೆ. ಹಾಗಾಗಿ ಹೊರಗಡೆ ಕೂತಿದ್ದೆ. ಏಯ್ ಕಿಚ್ಚಿದ್ರೆ ಬೀಳತ್ವದೆ. ಏಯ್ 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 ಏನು ಜೋರು ಮಾಡ್ತಾಳೆ ನೋಡಮ್ಮ. ಏಯ್ ಲಿಪಿ ಅಕ್ಕಂಗೆ ಹಿಂದಿ ಎಕ್ಸಾಮು ಓದ್ತಾ ಇದ್ದಾಳೆ ಲಿಪಿ ಅಕ್ಕ. ಏಯ್ ಆ್ಯಕ್ಚುಲಿ ಮಕ್ಕಳು ನಿಜವಾಗ್ಲೂ ನಾವು ಹೇಗೆ ಮಾಡ್ತೀವಿ, ಹೇಗೆ ಕಿರಿಸ್ತೀವಿ ಅದನ್ನ ನೋಡಿ ಕಲಿತಾರೆ ಅನ್ನೋದಕ್ಕೆ ಪಾಪುನೇ ಸಾಕ್ಷಿ. ನೋಡಿ, ಜೋರಾಗಿ ಕಿರ್ಚಿದ ತಕ್ಷಣ ಕಿರಿಸ್ತಾ ಇದ್ಲು. ಅಮ್ಮ ರೊಟ್ಟಿ ಮಾಡಿಕೊಟ್ರು. ಬೆಳಗ್ಗೆದು ಬೆಂಡೆಕಾಯಿ ಪಲ್ಯ ಇತ್ತು, ಸೊಪ್ಪಿನ ಪಲ್ಯನ ಮಾಡ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ರೊಟ್ಟಿನ ಒಂದು ಚೂರು ಪಾಪಕ್ಕೆ ತಿನ್ನಿಸ್ತಾ ಇದ್ದೆ ಆಯಿತಾ. ಅವಳಿಗೆ ಫುಲ್ ಇಷ್ಟ ಆಯಿತು, ತಿಂದಳು. ಆ್ಯಂಡ್ ತಿಂಡಿ ಎಲ್ಲ ತಿಂದಮೇಲೆ ಬ್ರಷ್ ಮಾಡಿ ಮಲ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಮುಗೀತು. ಆ್ಯಂಡ್ ಇದು ಫ್ರೈಡೇ ಬೆಳಗ್ಗೆ 5:45ಗೆ ಎದ್ದಿದ್ದೆ. ಆಮೇಲೆ ಫಸ್ಟು ಎದ್ದ ತಕ್ಷಣ ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಬಂದುಬಿಡ್ತೀನಿ. ಲಿಪಿಗೆ ಏನಾದರೂ ಕೂಗ್ಸೋದು ಅಥವಾ ತಿಂಡಿ, ಏನು ತಿಂಡಿ ಮೇಲೆ ಡಿಪೆಂಡು. ಚಟ್ನಿ ಆ ಥರದ್ದೆಲ್ಲ ಮಾಡಿಟ್ಟು ಆಮೇಲೆ ಬಾಗಿಲು ತೆಗೆದು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕ್ಬಿಡ್ತೀನಿ ಆಯಿತಾ. ಒಂದೊಂದು ಸತಿ 5 ನಿಮಿಷ 10 ನಿಮಿಷ ಲೇಟಾಗಿಬಿಟ್ಟಿರುತ್ತೆ. ತಿಂಡಿ ರೆಡಿ ಆಗೋದ್ರೊಳಗಡೆ ನಾನು ಬಾಗಿಲು ಒರೆಸ್ಬೋದು ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ಕೊಳ್ತೀನಿ. ಒಂದೊಂದು ಸತಿ ಟೈಮ್ ಇದ್ದರೆ ಫಸ್ಟ್ ಬಾಗಿಲು ಒರೆಸ್ಕೊಳ್ತೀನಿ. ಆ್ಯಂಡ್ ಲಿಪಿ ತುಂಬ ದಿನದಿಂದನೇ ಕೇಳ್ತಾ ಇದ್ಲು ಪಡ್ಡು ಬಾಕ್ಸಿಗೆ ಹಾಕೊಡಿ ಅಂತ. ನನಗೇನಪ್ಪ ಅಂತ ಅಂದರೆ ಪಡ್ಡು ಆ್ಯಕ್ಚುಲಿ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ, ತಣ್ಣಗಾದರೆ ಚೆನ್ನಾಗಲ್ಲ ಅಂತ. ಸರಿ ಆಯಿತು, ಅವಳು ತುಂಬ ದಿನದಿಂದ ಕೇಳ್ತಿದ್ದಾಳಲ್ಲ, ಮೇ ಬಿ ಕ್ಲಾಸಲ್ಲಿ ಫ್ರೆಂಡ್ಸ್ ಎಲ್ಲ ತೊಗೊಂಬರ್ತಾರೆ ಅಂತ ಅನಿಸುತ್ತೆ. ಹಾಗಾಗಿ ಪಡ್ಡುನ ಕೇಳ್ತಾ ಇದ್ಲು. ಆ್ಯಕ್ಚುಲಿ ಪಡ್ಡು ಮಾಡೋದು ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಟೈಮ್ ಆಗೇ ಹೋಯಿತು. ತುಂಬ ಚೆನ್ನಾಗಾಗಿತ್ತು. ಪಡ್ಡುಗೆ ಒಂದು ಚಟ್ನಿ ಮಾಡಿದ್ದೆ. ಆ್ಯಂಡ್ ಪಡ್ಡುಗೆ ಏನೇನು ಹಾಕಿದೆ, ಈರುಳ್ಳಿ, ಕ್ಯಾರೆಟ್ ತುರಿ ಎಲ್ಲ ಸಖತ್ತಾಗಿತ್ತು ಬಿಸಿ ಬಿಸಿ ತಿನ್ನೋದಕ್ಕೆ. ನೆಕ್ಸ್ಟ್ ಟೈಮಿಂದ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಪಡ್ಡು ಚಟ್ನಿ ಮತ್ತು ಕ್ಯಾರೆಟು ಸೌತೆಕಾಯಿನ ಹಾಕ್ಬಿಟ್ಟು ಲಿಪಿಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ತೀನಿ. ಮುಂಚೆ ಎಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಚಾಕ್ಲೇಟ್ ಬೇಕಿತ್ತು ಆ್ಯಂಡ್ ಜಂಕ್ ಫುಡ್ ಬೇಕಿತ್ತು. ಸೊ ಇವಾಗ ಹೆಂಗೆ ಅಂದರೆ ಮ್ಯಾಮ್ ಜೋರು ಮಾಡ್ತಾರಂತೆ, ಏನಾದರೂ ಜಂಕ್ ಫುಡ್ ತೊಗೊಂಡೋದ್ರೆ ನಾನು ಲಿಪಿ ಒಂದೇ ಒಂದು ಸ್ವೀಟ್ ಹಾಕ್ತೀನಿ ಅಂದರು, ಅಯ್ಯೋ ಅಮ್ಮ ಬೇಡ ಪ್ಲೀಸ್ ಮ್ಯಾಮ್ ಬೈತಾರೆ ಅಂತ. ಇರಲಿ ಲಿಪಿ ಸ್ವೀಟ್ ಅಲ್ವಾ ಅಮ್ಮ ಹಾಕಿದ್ದಾರೆ ಅಂತ ಹೇಳು ಅಂದ್ರೂ ಇಲ್ಲ, ಯಾವುದೇ ಕಾರಣಕ್ಕೂ ಕೇಳಲ್ಲ ಅವಳು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ತಿನ್ನಿಸಿ ಅವಳು ಏನು ಕೇಳಿದ್ಲು ಅದನ್ನು ಪ್ಯಾಕ್ ಮಾಡಿದೆ. ಆ್ಯಂಡ್ ವೆಯ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ಲು. ಆಮೇಲೆ ನಾನು ಅಷ್ಟೇ ದಪ್ಪ ಆಗಿಬಿಟ್ಟಿದ್ದೀನಲ್ಲ ಇವಾಗ.
ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ದಿನ ನೋಡ್ಕೊಳ್ತೀನಿ ಎಷ್ಟು ಕೆಜಿ ಕಮ್ಮಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ದಪ್ಪ ಅಂತ ಅಂದರೆ ನಂಗೆ ಸ್ವಲ್ಪ ಹೊಟ್ಟೆನೇ ಕರಗಿಲ್ಲ, ಅದು ಬಿಟ್ರೆ ಸಣ್ಣನೇ ಇದ್ದೀನಿ ನಾನು. ಹೊಟ್ಟೆ ಪಾಟಲ್ಲೇ ಒಳ್ಳೆ ಗುಂಡಕ್ಕೆ ಕಾಣಿಸ್ತೀನಿ. ಲಿಪಿಗೆ ತಿಂಡಿ ಎಲ್ಲ ತಿನ್ನಿಸಿ ಇನ್ನೂ ಟೈಮ್ ಇತ್ತು. ಫಸ್ಟೇ ಕೇಳ್ಕೊಂಡ್ಬಿಡ್ತಾಳೆ, ಅಮ್ಮ ಟೈಮ್ ಇದೆಯಾ ಅಂತ. ಹ್ಞೂ ಲಿಪಿ ಟೈಮ್ ಇದೆ ಅಂದರೆ ಚಕ 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 ಅಂತ ಹೊರಟ್ಬಿಡ್ತಾಳೆ. ಯಾಕೆ ಹೇಳಿ, ಸೈಕಲ್ ಹೊಡಿಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ಇಷ್ಟ. ಹಾಗಾಗಿ ಸೈಕಲ್ ಹೊಡಿಯೋಕ್ಕೆ ಅಂತೇಳಿ ಪಟ್ ಅಂತ ಹೇಳಿ ಶೂ ಎಲ್ಲ ಹಾಕ್ಕೊಂಡ್ಲು. ಅಷ್ಟೊತ್ತಿಗೆ ಮೋನು ಬ್ಯಾಗ್ ತೊಗೊಂಡು ಮುಂದೆ ಹೋಗ್ತಾ ಇರ್ತಾರೆ. ಸೊ ಇವಳು ಹಿಂದೆ ಸೈಕಲಲ್ಲಿ ಒಂದು 2 ರೌಂಡ್ ಸೈಕಲ್ ಹೊಡಿತಾಳೆ, ಯಾಕಂದರೆ ಟೈಮ್ ಇರುತ್ತಲ್ಲ ಇನ್ನು. ಅಲ್ಲಿ ಇನ್ನೊಬ್ಳು ಬರ್ತಾಳೆ ಪೂರ್ವಿ ಅಂತ ಹೇಳ್ಬಿಟ್ಟು. ಅವಳೇನಾದರೂ ಬಂದು ಬಸ್ ಹತ್ರ ನಿಂತಿದ್ರೆ ಪಟ್ ಅಂತ ಹೋಗ್ಬಿಡ್ತಾಳೆ. ಅವಳಿಂದ ಮನೆಯಿಂದ ಹೊರಟಿಲ್ಲ ಅಂತ ಅಂದರೆ ಇವಳು 2-3 ರೌಂಡು ಸೈಕಲ್ ಹೊಡೆಯೋದೇ ಇವಳಿಗೊಂಥರ ಖುಷಿ. ಹಾಗಾಗಿ ಮೋಹನ್ ಸೈಕಲ್ ತಗೊಡ್ತಾ ಇದ್ರು. ಲಿಪಿನ ಡ್ರಾಪ್ ಮಾಡಾದಮೇಲೆ ಮೋಹನ್ ಸೈಕಲ್ದು ಸೀಟ್ ಇರುತ್ತಲ್ವ, ಅದನ್ನ ಹೈಟ್ ಮಾಡ್ಕೊಬೋದು. ಹೈಟ್ ಮಾಡಿಕೊಂಡು ಮೋಹನ್ ಇದನ್ನು ರೈಡ್ ಮಾಡ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ಲಿಪಿಗಂತೂ ಫುಲ್ ಖುಷಿ ಸೈಕಲಲ್ಲಿ ಕರ್ಕೊಂಡು ಹೋಗಿಬಿಟ್ರೆ. ಪಾಪ ಅವತ್ತೊಂದಿನ ಕರೆಕ್ಟಾಗಿ ಬಸ್ ಹತ್ರನೇ ಸೈಕಲಲ್ಲಿ ತುಪ್ಪ ಅಂತ ಬಿದ್ದುಬಿಟ್ಲಂತೆ. ಹಾಗಾಗಿ 1-2 ದಿನ ತೊಗೊಂಡೋಗೋಕ್ಕೆ ಒಂಥರ ಶೇಮ್ ಆದಂಗೆ ಆಯಿತು ಅನಿಸುತ್ತೆ ಫ್ರೆಂಡ್ಸ್ ಮುಂದೆ ಎಲ್ಲ. ಅದಕ್ಕೆ ನಾನು ಹೇಳಿದೆ, ಮಗಳೇ ಬೀಳೋದು ಎದ್ದೇಳೋದು ಎಲ್ಲ ಕಾಮನ್ನು, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ. ಆಮೇಲೆ ಮೋಹನ್ನು ಬಿಟ್ಬಿಟ್ಟು ಬಂದರು. ಅಷ್ಟೊತ್ತಿಗೆ ಪಾಪು ಇನ್ನೂ ನೆಮ್ಮದಿಯಾಗಿ ಮಲಗಿದ್ಲು. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತೆ, ಸ್ವಲ್ಪ ಮತ್ತು ಚಕ್ಕೆನ ಹಾಕ್ಕೊಂಡು ನೀರಿಗೆ ಹಾಕಿ ಸಿಮ್ಮಲ್ಲಿ ಕುದಿಸೋಕ್ಕೆ ಅಂತ ಹೇಳಿಟ್ಟೆ. ಅಷ್ಟೊತ್ತಿಗೆ ಕಸ ಬರುತ್ತೆ, ಹಸಿ ಕಸ ಮತ್ತು ಡ್ರೈ ಕಸ ಎಲ್ಲ ಸಪ್ರೇಟ್ ಮಾಡಿಟ್ಟಿದ್ದೆ. ವೆದರ್ ಅಂತೂ ಫುಲ್ ಚಳಿ ಚಳಿ ಅನ್ನೋ ಥರನೇ ಇದೆ ನೋಡಿ. ಮಳೆ ಬಂದು ನಿಂತೋಗಿರೋದಕ್ಕೆ ಎಷ್ಟು ಗ್ರೀನರಿಯಾಗಿ ಕಾಣ್ತಾ ಇದೆ. ಆ್ಯಂಡ್ ಕಸ ಬಂದ ತಕ್ಷಣ ಕಸ ಹಾಕ್ಬಿಡ್ತೀನಿ. ಒಂದೊಂದು ದಿನ ಪಾಪುನ ಬಿಡೋ ಟೈಮಿಗೆ ಕಸ ಬಂದುಬಿಟ್ಟಿರುತ್ತೆ. ಲಿಪಿಗೆ ಇನ್ನು ಪಾಪು ಅಂತ ಹೇಳೋದೇ ಅಭ್ಯಾಸ ಆಗ್ಬಿಟ್ಟು ಪಾಪು ಅನ್ನಂಗೆ ಆಗುತ್ತೆ ನೋಡಿ. ಅಂದರೆ ಒಂದೊಂದು ದಿನ ಪಾಪುಗೆ ಫೀಡ್ ಮಾಡ್ತಿರ್ತೀನಿ ಅಥವಾ ಅವಳನ್ನ ಮಲಗಿಸ್ತಿರ್ತೀನಿ, ಆ ಟೈಮಲ್ಲಿ ಕಸ ಬಂದುಬಿಟ್ರೆ ಹಿಂಸೆ ಆಗಿಬಿಡುತ್ತೆ. ಅಂತೂ ಇವತ್ತು ಮೋಹನ್ ಇದ್ರಲ್ವ ಅಂತ ಹೇಳಿ ಕಸ ಎಲ್ಲ ಹಾಕಿ ಬಕೆಟೆಲ್ಲ ವಾಶ್ ಮಾಡಿಕೊಂಡು ಬಂದೆ. ಅಷ್ಟೊತ್ತಿಗೆ ಜೀರಾ ವಾಟರ್ ರೆಡಿ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ಮತ್ತು ಮೋಹನ್ ಇಬ್ಬರು ಕೂತ್ಕೊಂಡು ಕುಡಿದ್ವಿ. ಆ್ಯಕ್ಚುಲಿ ಇದನ್ನು ಕುಡಿಯೋದ್ರಿಂದ ಶುಗರ್ ಇದ್ದರೂ ಕಮ್ಮಿ ಆಗುತ್ತೆ ಮತ್ತು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರ್ಗಂತೂ ಬೆಸ್ಟ್ ಅಂತ ಅನಿಸುತ್ತೆ. ನಾನು ರಾತ್ರಿನೇ ಮೆಂತೆನ ನೆನೆಸಿಟ್ಟಿರಲಿಲ್ಲ, ಹಾಗಾಗಿ ಏನು ಮಾಡಿದೆ, ಬೆಳಗ್ಗೆ ಎದ್ದು ಕುದಿಸ್ಕೊಂಡೆ. ಮೋಹನು ಫ್ರೆಶ್ ಅಪ್ ಆಗಿ ಬಂದರು. ಪಾಪು ಕೂಡ ಅಷ್ಟೊತ್ತಿಗೆ ಕರೆಕ್ಟಾಗಿ ಎದ್ದಿದ್ಲು. ತಾತಾ ತಾತಾ ಟಾಟಾ ಅಂತ ತುಂಬ ಬೇಗನೆ ಮಾತಾಡ್ತಾಳೆ. ಟಾಟಾ ಅಂತ ಇದ್ಲು. ನಿದ್ದೆ ಜಾಸ್ತಿ ಆಗಿರೋದಕ್ಕೆ ನೋಡಿ ಕಣ್ಣೊಳೆ ಊದಂಗೆ ಕಾಣ್ತಾ ಇದೆ. ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಇಲ್ಲಿಂದ ಅಲ್ಲಿಗೆ ಓಡಾಡೋದಾಯ್ತಾ. ಆ ಗಾಡಿ ಮೇಲೆ ಆಟ ಆಡಬೇಕು. ನನ್ನ ಹತ್ರ ಬಂದಳು, ಆಮೇಲೆ ಮೋಹನ್ ಹತ್ರ ಹೋದ್ಲು. ಸರಿ ಅಂತ ಹೇಳ್ಬಿಟ್ಟು ಕಾಲ ಹತ್ರ ನಿಂತ್ಕೊಂಡ್ಲು, ಆಟ ಆಡಿದ್ಲು. ಮೋಹನ್ ಪಡ್ಡು ಬೇಡ, ನನಗೆ ಪಡ್ಡು ಅಷ್ಟು ಇಷ್ಟ ಆಗಲ್ಲ ಅಂದರು. ಸರಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮೋಹನಿಗೆ ಈರುಳ್ಳಿ ದೋಸೆ ಒಯ್ದು ಪಾಪಗೊಂದು ಚಿಕ್ಕ ದೋಸೆನ ಕೈ ಕೊಟ್ಟೆ, ತಿಂತಾಳ ನೋಡೋಣ ಅಂತ ಹೇಳ್ಬಿಟ್ಟು ಚೂಚೂರು ಹಂಗೆ ಬಾಯಿಗೆ ಹಾಕ್ಕೊಂಡು ತಿಂದ್ಲು. ಮೋಹನೆಲ್ಲ ಹೋದ್ಮೇಲೆ ನಾನು ಕೆಲಸ ಎಲ್ಲ ಮುಗಿಸಿ ಸರಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ನಿಜವಾಗ್ಲೂ ತುಂಬ ದಿನದಿಂದ ಉಪ್ಪಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಆಯಿತಾ. ಖಂಡಿತ ಹಚ್ಚೋಕ್ಕಾಗೇ ಇರಲಿಲ್ಲ ನನಗೆ. ಮೇ ಬಿ ಅದೇನೆಂದರೆ ಒಂದು ಟೈಮ್ ಕೂಡ ಬರಬೇಕು ಅಂತಾರಲ್ಲ, ಹಾಗೆ ಹಳೆ ಮನೇಲಿದ್ದಾಗ ಪಕ್ಕದ ಮನೆ ಆಂಟಿ ಹಚ್ಚುತ್ತಾ ಇದ್ದರು. ನಾನು ಅವ್ರನ್ನ ನೋಡಿ ಹಚ್ಚೋಣ ಅಂದ್ಕೊಳ್ತಾ ಇದ್ದೆ, ಆಗಲೇ ಇಲ್ಲ ನೋಡಿ. ಇದೇ ವರ್ಷ ಮನೆಗೆ ಬಂದು 3 ವರ್ಷ ಆದಮೇಲೆ ಹಚ್ತಾ ಇರೋದು. ಹಾಲು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ದೀಪಕ್ಕೆ, ತೊಳೆದಿರೋ ದೀಪಕ್ಕೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಹಚ್ಚಿ. ಆಮೇಲೆ 1 ಬೌಲಷ್ಟು ದಪ್ಪುಪ್ಪಿರುತ್ತಲ್ವ, ಅದನ್ನು ಯಾವುದಕ್ಕೂ ಬಳಸಲ್ಲ ನಾನು, ಉಪ್ಪಿನ ದೀಪಕ್ಕೆ ಅಂತಲೇ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ದೀಪನ ಇಟ್ಕೊಂಡು ಅದಕ್ಕೆ ಅಕ್ಷತೆನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನೇನು ಮಾಡಿದ್ದೆ ಅಂತ ಅಂದರೆ ರಾತ್ರಿನೇ ಬತ್ತಿನ ತುಪ್ಪದಲ್ಲಿ ನೆನೆಸಿ ಒಂದು ಬೌಲಿಗೆ ಹಾಕಿಟ್ಟಿದ್ದೆ. ಅದನ್ನು ಇವಾಗ ಮೇಲ್ಗಡೆ ಇನ್ನೊಂದು ದೀಪ ಇಟ್ಟು ಹಚ್ತಾ ಇದ್ದೀನಿ. ಆ್ಯಕ್ಚುಲಿ ಈ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಆ್ಯಂಡ್ ಕೆಲವರು ತುಂಬ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಟೈಮ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಮೂಲಿ ಟೈಮಿಂಗ್ಸು ಪೂಜೆ ಮಾಡ್ತೀವಲ್ವ 9:30-10 ಗಂಟೆ ಟೈಮಿಂಗ್ಸಿಗೆ ಹಚ್ಚಿದ್ದೆ ನಾನು.
ಏನೇ ಒಂದು ಮನೇಲಿ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಒಳ್ಳೆಯದಾಗುತ್ತೆ. ಮನೆ ತುಂಬಾ ಸಮೃದ್ಧಿ ಆಗುತ್ತೆ ಆ್ಯಂಡ್ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದು. ಹಾಗಾಗಿ ನಾನು ತುಂಬ ಭಕ್ತಿಯಿಂದ ಪೂಜೆ ಮಾಡಿಕೊಂಡೆ. ಆ್ಯಕ್ಚುಲಿ ಖುಷಿ ಏನಂತ ಅಂದರೆ, ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಪೂಜೆ ಮುಗಿಸ್ತೀನಿ, ಉಪ್ಪಿನ ದೀಪ ಹಚ್ತೀನಿ ಅಂತ ಹೇಳಿಬಿಟ್ಟು. ಅಂದ್ಕೊಂಡಿರೋದು ನಿಜವಾಗ್ಲೂ ನನಗೊಂದು ಪಾಸಿಟಿವ್ ರಿಸಲ್ಟ್ ಬಂತು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಏನು ಪಾಸಿಟಿವ್ ರಿಸಲ್ಟು, ಏನು ನನಗೆ ಒಳ್ಳೆಯದಾಯಿತು ಅಂತ ಹೇಳಿಬಿಟ್ಟು. ಯಾಕೆ ಅಂತಂದರೆ ತುಂಬ ದಿನದಿಂದ ಅಂದ್ಕೊಂಡಿರೋವಂತಹ ಕನಸು ಆಸೆ ಈಡೇರಿತು ಅಂತ ಅಂದರೆ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಉಪ್ಪಿನ ದೀಪ ಹಚ್ಚಿ ನಾನು ಬೇಡ್ಕೊಂಡಿರುವಾಗಲೇ ಈಡೇರಿದೆ ಅಂತ ಹೇಳಿಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನನಗೊಬ್ಳಿಗೆ ಇನ್ನೇನು ಲಿಪಿಗೆ ಮಾಡಿದ ಪಡ್ಡು ಇಟ್ಟಿತ್ತಲ್ವ ಅಂತ ಹೇಳಿಬಿಟ್ಟು ಪಡ್ಡುನ ಮಾಡಿಕೊಂಡು ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿತ್ತು. ಫ್ರೈಡೇ ಆ್ಯಕ್ಚುಲಿ Q&A ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದನ್ನು ಅಪ್ಲೋಡ್ ಮಾಡ್ತಾ ಕೂತ್ಕೊಂಡು ನೆಮ್ಮದಿಯಾಗಿ ತಿಂಡಿನ ತಿಂದೆ. ಸೊ ಹೀಗಿತ್ತು ನನ್ನ ಫ್ರೈಡೇಯ ದಿನ. ಆ್ಯಕ್ಚುಲಿ ಪೂಜೆ ಎಲ್ಲ ಮಾಡಾದಮೇಲೆ ಡೋರ್ ಓಪನ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಬಿಟ್ಟು ಡೋರ್ನ ಕ್ಲೋಸ್ ಮಾಡಿಕೊಂಡೆ. ಸೊ ಫ್ರೈಡೇ ವ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ಸ್ಯಾಟರ್ಡೆ ಪಾಪುಗೆ ಫೋಟೋಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಸರಿ ಅಂತ ಹೇಳಿಬಿಟ್ಟು ಸಹನೂ ಬಂದಿದ್ದರು. ಇದು 9 ಮಂತದ ಫೋಟೋಶೂಟು ಸ್ವಲ್ಪ ಲೇಟ್ ಆಯಿತು ಆಯಿತಾ, ಡಿಲೇ ಆಗಿಬಿಡ್ತು. ಹಾಗಾಗಿ ಇವಾಗ ಶೂಟ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಪ್ಲೇ ಮ್ಯಾಟ್ ಇದೆ ನನ್ನ ಹತ್ರ. ಪ್ಲೇ ಮ್ಯಾಟಿಗೆ ನಾನು ಬ್ಲ್ಯಾಕ್ ಕಲರ್ ಒಂದು ಪ್ಲೈನ್ ಸೀರೆ ಇತ್ತು ಆಯಿತಾ, ಪ್ಲೈನ್ ಸೀರೆನ ಈ ಥರ ಹಾಕ್ಕೊಂಡು ನಾನು ಪಾಪುಗೆ ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಮಗುದು ನಮಗೂ ವರ್ಕ್ ಆಗುತ್ತೆ. ಮಕ್ಕಳಿಗೆ ಆಟ ಆಡಕ್ ತಗೊಂಡಿದ್ದವರಿಗೆಲ್ಲ ಎಷ್ಟು ಚೆನ್ನಾಗಿದೆ. ಸಹನ ಇದೆಲ್ಲ ಯೂಸ್ ಮಾಡ್ತೀರಾ ನೀವು? ಅವಾಗ ಒಂದಿನ ಇದೆಲ್ಲ ಮಾಡ್ಕೊಂಡೇ ಬರಲ್ಲ ಮಕ್ಕಳಿಗೆ. ಬರೀ ಓಕೆ, ನೆಕ್ಸ್ಟ್ ಒಂದಿನ ಅದ್ರಲ್ಲಿ ಮಾಡಿದ್ನ ಶ್ರುತಿ ಅವರೇ, ಎಲ್ಲಿ ಹೋಗ್ಬೇಕಾದ್ರೂ ಮಾಡೋ ನಂಗೆ ಶೂಟ್ ಮಾಡ್ಬಿಟ್ರು, ಅದಕ್ಕೆ ಎತ್ತಿಟ್ಟಿದ್ದೆ. ಇದೆಲ್ಲ ಸಹನಂದು ಇವಾಗ ಎಲ್ಲ ಜೋಡಿಸ್ಬಿಡೋದಿಲ್ಲ. ಇದಿದೆ ಅಲ್ಲ ಇರ್ಲಿ, ಅದು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇದು ಆಕ್ಚುಲಿ ಚೀಸ್ ಹತ್ರ ಪಿಂಕ್ ಕಲರ್ ಎಲ್ಲೋ ಇದೆ ನಿಮ್ಮನೆ, ನೋಡಿದೀನಿ ನಾನು. ಆಂಟಿ ಯೂಸ್ ಮಾಡ್ಬಿಟ್ಟಿದ್ದಾರೆ. ನನಗೆ ನಿಜವಾಗ್ಲೂ ಇಲ್ಲ. ಇವಾಗ ನಾನು ಇದೆಲ್ಲ ನಿಮ್ಮ ಹತ್ರ ಒಂದು 10 ಇದೆಯಾ ಅನ್ಕೊಂಡಿದ್ದೆ ಇಷ್ಟು ದಿವಸ. ಆದ್ರೆ ನನ್ನ ಎಲ್ಲ ಜಾಸ್ತಿ ಮೇಕಪ್ ಮಾಡ್ಕೋತೀನಿ. ಅದೇ ನಾನೇ ಹಂಗ ಅನ್ಕೊಂಡ್ಬಿಟ್ಟಿದ್ದೀನಿ. ಮಾಡ್ಕೋತೀರಾ ಅಂತಲ್ಲ, ಸ್ಟಾಕ್ ಇರುತ್ತೆ ಇವ್ರ ಹತ್ರ ಅಂತ ನಾನು. ಹಿಂಗೆ ಸಾಕಲ್ಲ ಸಹನ. ಇದು ಆದ್ಯಂದು, ಅದು ಪುಂಕಿದು ಆಬ್ವಿಯಸ್ಲಿ. ಇದೆಲ್ಲ ಸ್ಪಾಂಜ್. ಸುಮ್ಮನೆ ಹಿಂಗೆ ಹಾಕ್ಬಿಡೋಣ, ಚೆನ್ನಾಗಿ ಬರುತ್ತೆ. ಬೇಕು ಹೆಂಗಾದ್ರೂ ಇಡಿ. ಇದಾ ನೋಡಿ, ಈ ಥರ ಕಾನ್ಸೆಪ್ಟನ್ನ ರೆಡಿ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 9 ಅನ್ನೋದು ನನಗೆ ಬರ್ದಿರೋದು ಯಾಕೋ ಇವಾಗ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಸಮಾಧಾನನೇ ಆಗಲಿಲ್ಲ. ಆವಾಗ ಏನು ಗೊತ್ತೇ ಆಗ್ತಾ ಇರಲಿಲ್ಲ, ಒಂಚೂರು ಸ್ಲ್ಯಾಂಟಾಗಿ ಮಾಡ್ಕೋಬೇಕಿತ್ತೇನೋ, ಬೆಂಡಾದಂಗೆ ಅಂತ ಇವಾಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಮನೇಲಿರುವಂತಹ ಥಿಂಗ್ಸ್ನ ಯೂಸ್ ಮಾಡಿಬಿಟ್ಟು ಪಾಪಗೊಂದು ಫೋಟೋಶೂಟ್ ಮಾಡ್ಬೋದು. ನಾವು ರೋಸ್ ತಂದಿದ್ವಿ ಅಲ್ವಾ, ರೋಸ್ ಪೆಟಲ್ಸ್ನ ಹಾಕಿದ್ವಿ. ಆ್ಯಂಡ್ ಪಾಪಗೆ ಬಾತ್ರೂಮ್ ಇಲ್ಲ ಅಂತ ಅಂದರೆ ವೈಟು, ಪಿಂಕ್ ಕಲರು ಟವಲಲ್ಲೂ ಕೂಡ ಮಾಡ್ಬೋದಾಯ್ತಾ. ನಾವು ಬಾತ್ರೂಮ್ ಇತ್ತು ಅಂತ ಹೇಳಿಬಿಟ್ಟು ಬಾತ್ರೂಮ್ನ ಹಾಕ್ಬಿಟ್ಟು ಫೋಟೋಶೂಟ್ ಮಾಡಿದ್ವಿ. ಆ್ಯಂಡ್ ಪಾಪು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳಲ್ವಾ, ಹೇಗೆ ಕಾಣ್ತಿದ್ದಾಳೆ, ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಇದೆಲ್ಲ ನಾವು ಬಿಹೈಂಡ್ ದ ಸೀನು ಇಷ್ಟು ಎಫರ್ಟ್ ಹಾಕಿ ಸಹನ ನಗಾಡಿಸ್ಕೊಂಡು ಕಷ್ಟಪಟ್ಟು ಒಂದು ಬೆಸ್ಟ್ ಫೋಟೋ ತೆಗಿಲೇಬೇಕು ಅಂತ ಹೇಳ್ಬಿಟ್ಟು ಬೆಸ್ಟ್ ಫೋಟೋ ತೆಗೆದ್ವಿ. ಆ್ಯಕ್ಚುಲಿ ಒಂದು ಒಳ್ಳೆ ಖುಷಿ ಆಗೋ ಥರ ಫೋಟೋ ಸಿಕ್ತು ನಮಗೆ. ಆ್ಯಕ್ಚುಲಿ ಬೆಸ್ಟ್ ಫೋಟೋ ಬಂದಾಯ್ತು.
ಬೂಮ್ 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 ಸೌತೆಗ ಹಿಂಗೆ ಹಂಗೆ ಹಿಂಗೆ ಜಾಣ ಜಾಣ. ನನ್ ಕೈ ಸ್ಟಾಪ್ ಮಾಡಿ ಅಂತ ಕಳ್ಳ ನೈನ್ ಹೋಗಬಿಟ್ಟಿದೆ ಈಗ ಮಾಡಿ. ಮನೆಗೂ ಸ್ಯಾಟಿಸ್ಫೈ ಆಗಂಗೆ ಸಹನಾ ಫೋಟೋಶೂಟ್ ಮುಗಿಸಿದ್ರಿ. ಕಿರ್ಚ್ಕೊಂಡು ಹರ್ಚ್ಕೊಂಡು ಡಿಫ್ರೆಂಟ್ ಆಗಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಬೋದು, ಯಾರು ಬೇಕಾದ್ರು ಅಲ್ವಾ? ನಿಜವಾಗ್ಲೂ ಏನ್ ಫ್ಲವರ್ ಇರುತ್ತೋ ಅದ್ರಲ್ಲಿ ಯಾವ ಬಾತ್ರೂಮ್ ಇಲ್ಲ ಅಂತ ಟವಲಲ್ಲೇ ಕಟ್ಬಿಡ್ಬೋದು. ಟವಲ್ ಕಟ್ಬಿಟ್ಟು ತಲೆಗೂ ಬೇಕಾದ್ರೆ ಸುಟ್ಬೋದು. ಏನ್ ಫ್ಲವರ್ ಇರುತ್ತೆ ಅದ್ರಲ್ಲಿ ನಂಬರ್ ಹಾಕೊಂಡ್ರೆ ಅಷ್ಟೇ. ತಡಾ. ಅಲ್ಲಿ ನೋಡಿ ಅಲ್ಲಿ ಟಿಯಾ ನಂಗೆ ಬಾಯ್ ಮಾಡ್ತೀಯಾ? ಹೋಗ್ಲಾ ನಾನು? ಹೋಗು ಹೋಗು ಅಂತ ಹೇಳ್ತಾ ಇದೀಯಾ? ಚಾಚಾ ಚಾಚಾ ಬಿಡುತ್ತಲ್ಲ. ನಾನು ಎಷ್ಟು ಎರಡು ಮಾಡಿದೆ ನಿಮ್ಗೆ ಹೇಳ್ತಿಲ್ಲ. ಆ ಡ್ರೆಸ್ ಫಿಟ್ ಆಗದೆ ಇದ್ರೆ ಅಂತ ಅಷ್ಟು ಡಯಟ್ ಮಾಡಿದೀನಿ. ನನಗೆ ಫಿಟ್ ಆಗುತ್ತೆ ಅನ್ನೋದು ಐಡಿಯಾ ಇತ್ತು. ಈಗ ನೈಕೆಯಿಂದ ಒಂದಷ್ಟು ಸಾಮಾನು ತರಿಸಿದ್ದೆ ಆಯ್ತಾ. ಪಿಂಕ್ ಸೇಲ್ ನಡೀತಾ ಇತ್ತು. ರಿಂಗ್ ಲೈಟ್ ಕಾಣ್ತಿದೆ. ರಿಂಗ್ ಲೈಟ್ ಇದು ನಿಮ್ಮ ಹತ್ರ ಇವಾಗ ಸ್ಪಾಂಜ್ ಇತ್ತಲ್ಲ, ನೀವು ಬೈತಾ ಇದ್ರಲ್ಲ. ನನ್ನ ಎಲ್ಲ ತುಂಬಾ ಜನ ಬರೀ ಮೇಕಪ್ ಅಂತ ಅನ್ಕೋತಾರೆ ಆಯ್ತಾ. ಆಕ್ಚುಲಿ ನನ್ನ ಹತ್ರ ಒಂದ್ ಬೇಸಿಕ್ ಮೇಕಪ್ ಇದು ಇರ್ಲಿಲ್ಲ. ನಮ್ ಲಿಪಿ ಕಾಣಿಸ್ದಂಗೆ ಎತ್ತಿಡ್ಬೇಕು. ಇದು ಫಸ್ಟ್ ಟೈಮ್ ಈ ತರ ನೋಡ್ತಾರೆ. ಏನು ಇಲ್ಲ ಸಹನ. ಇದೇ ಆರ್ಡರ್ ಮಾಡ್ಬಿಟ್ಟಿದ್ದೀನ. ವರ್ಷಕ್ಕೆಲ್ಲ ಆಗತ್ತಾರ. ಆಕ್ಚುಲಿ ಮಾಯಿಶ್ಚರೈಸರ್ ಇದು ಆಫರ್ ಅಲ್ಲಿ ಇತ್ತು ಆಯ್ತಾ, ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ದೆ. ಸೆಟಾಫಿಂದು ಟ್ರೈ ಮಾಡೋಣ ಅಂತ ಎಲ್ಲ ಹೊಸದಾಗಿ. ಏನಾದ್ರು ಕೈ ಕೊಡಿ ಆಂಟಿ. ಸಹನ ಏನಿದು? ಇದಾ ಫೋಟೋನು ಇದು ಎಂಥದ್ದು ಸಹನ. ನಂಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಆಯ್ತಾ. ನನ್ನ ಕಸಿನ್ ಇದಾರಲ್ಲ ಶಿಲ್ಪಕ್ಕ, ಅವ್ರ ಹತ್ರ ಕೇಳ್ಕೊಂಡು ಅಕ್ಕ ಏನೇನ್ ತರಿಸ್ಕೊಂಡ್ಲಿ ಅಂತ ಕೇಳ್ಕೊಂಡೆ. ಅವ್ರ ಲಿಂಕ್ ಕಳ್ಸಿದ್ರು, ಅದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಏನು ಮೇಕಪ್ ಮದ್ವೆಗೋ ಏನಕ್ಕೂ ಮೇಕಪ್ ಮಾಡ್ಕೊಂಡು ರೆಡಿ ಆಗತ್ತಾರ ಎಲ್ಲರೂ ಅಂದ್ರೆ ಮೇಕಪ್ ಅವ್ರು ಮಾಡ್ತಾರಲ್ವಾ. ಯಾವ್ದು ಪ್ರಮೋಷನ್ ಅಲ್ಲ, ಯಾವ್ದು ಪ್ರಮೋಷನ್ ಅಂತ ನಾನು ಅರ್ನ್ ಮಾಡಿರೋ ದುಡ್ಡಲ್ಲಿ ತುಂಬಾ ದಿನದಿಂದ ಕಾರ್ಟ್ ಹಾಕೊಂಡು ವೆಯ್ಟ್ ಮಾಡಿ ತಗೋತೀನಿ ಅಂತ ಹೇಳಿ ಫೈನಲಿ ತಗೊಂಡು. ಇದು ಅಷ್ಟೇ ಶಿಲ್ಪಕ್ಕನೇ ಸಜೆಸ್ಟ್ ಮಾಡಿದ್ವಿ. ಇವಾಗ ಮೇಕಪ್ ಮಾಡಕ್ಕೆ ಏನೇನು ಯೂಸ್ ಮಾಡ್ತಾರೆ, ತುಂಬಾ ಕಾಸ್ಟ್ಲಿ ಇದು ಅಲ್ಲ, ತುಂಬಾ ಕಮ್ಮಿದು ಅಲ್ಲ, ಒಂದು ಸ್ಟ್ಯಾಂಡರ್ಡ್ ರೇಂಜ್. ಹೌದು. ಇದೇನ್ ಗೊತ್ತಾ ಸಹನ, ಮಾಯಿಶ್ಚರೈಸರ್ ಅಂತ. ಇದು ಮೇಕಪ್ ಮಾಡಕ್ಕಿಂತ ಮುಂಚೆ ಈ ಮಾಯಿಶ್ಚರೈಸರ್ ನ ಹಚ್ಬೇಕು. ಹಿಂಗಿದೆ ಇದೆಲ್ಲ ಕದ್ದಿಟ್ಕೋಬೇಕು. ಸರ್ಪ್ರೈಸ್ ಗಿಫ್ಟ್ ಅಂತ ಬೇರೆ ಇತ್ತು ಕಾರ್ಟಲ್ಲಿ. ಇದೊಂದು ಬ್ರಷ್ ಕೊಡಕ್ಕೇನೋ ಸರ್ಪ್ರೈಸ್ ಇದು ಸ್ಮೂತಿಂಗ್ ಪೌಡರ್ ಅಷ್ಟೇ. 4000 ಸಮಥಿಂಗ್ ಸಹನ. 4580. ಇದ್ನಂತೂ ಲಿಪಿ ಕೈ ಚುಚ್ಚುರೆ ಹಚ್ಕೊಂಡು 1 year ಫುಲ್ ಯೂಸ್ ಮಾಡ್ಬೋದು. 2-3 ವರ್ಷ ಯೂಸ್ ಮಾಡ್ಬೋದು. ಮುಗಿತಾ? ಇಷ್ಟೇ. ಇನ್ನ ಬರೋಕ್ಕಿದೆ. 2027 ವರೆಗೂ ಇದೆ ಎಕ್ಸ್ಪೈರಿ ಡೇಟ್. 1 year ಒಳಗೆ ಮುಗಿಸ್ಬೇಕು ನೀವು. ಡಿಸೆಂಬರ್ 1.5 years, 1.5 ವರ್ಷಕ್ಕೆ ಮುಗಿಸ್ಬೇಕು. ಇದಿಷ್ಟು ಮೇಕಪ್ ಐಟಮ್ಸು ಎಲ್ಲ ಲಿಪಿ ಬರೋಕ್ಕಿಂತ ಮುಂಚೆ ಚಕ ಚಕನ ಎತ್ತಿಡ್ಬೇಕು. ಅವರೆಲ್ಲ ತುಂಬಾ ನೋಡ್ಬಿಟ್ಟಿದ್ದಾರೆ. ತೆಗೀರಿ.
ಸರಿ ಸರ ಬಾಯ್ 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 ಆಕ್ಚುಲಿ ಒಂದು ವಿಡಿಯೋ ಮಾಡೋದ್ರ ಹಿಂದೆ ಎಷ್ಟಿರುತ್ತೆ ಅಂದರೆ ನೋಡಿ ಇಲ್ಲಿ ಎಲ್ಲ ಕಡೆ ಬಂದಿರೋ ಥಿಂಗ್ಸ್ ಎಲ್ಲ ಹರ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಏನಿದೆ ಹಾಲೆಲ್ಲ ಅದೆಲ್ಲ ಹಾಗೆ ಬಿದ್ದಿದೆ. ಇದನ್ನೆಲ್ಲ ತೆಗಿಬೇಕು, ಇದನ್ನೆಲ್ಲ ತೆಗೆದು ಕಸಲ್ಲಿ ಕ್ಲೀನ್ ಮಾಡಬೇಕು. ಇಲ್ಲಿ ಮೇಕಪ್ ಐಟಮ್ಸ್ ಎಲ್ಲ ಹಾಗೆ ಇಟ್ಟಿದ್ದೀನಿ. ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಷ್ಟೇ. ಇವಾಗ ಒಟ್ನಲ್ಲಿ ಫೋಟೋ ಮಾತ್ರ ಸಖತ್ತಾಗಿ ಬಂತು ನಮ್ಮನೆ ಪಿಲ್ಲದು. ಅಲ್ಲ ಕಳ್ಳ ಟಾಟಾ ಟಾಟಾ ಮಾಡು ಹೇಳಿ. ಟಾಟಾ ಆ್ಯಕ್ಚುಲಿ ಈ ಗಿಡ ಎಷ್ಟು ಚೆನ್ನಾಗಿ ಗ್ರೋ ಆಯಿತು ಅಂತ ಅಂದರೆ ನನಗಂತೂ ಫುಲ್ ಖುಷಿ ಆಯ್ತಾ. ಇದನ್ನ ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಸ್ಟಾರ್ಟಿಂಗ್ ವಿಡಿಯೋ ನೋಡಿರೋರಿಗೆ ಐಡಿಯಾ ಇರುತ್ತೆ ಅನಿಸುತ್ತೆ, ನಾನು ಹಾಕಿದ್ದೆ ಇದನ್ನು ತಂದಾಗ. ಇವತ್ತಿತ್ತು ಇದು, ಇಷ್ಟು ದಿನ ಹುಡುಕಿರಿ ಎಲ್ಲಿತ್ತು ಅನ್ನೋದೇ ಗೊತ್ತಿಲ್ಲ. ಅಪ್ಪ ಹೈಟ್ ಆಯ್ತಾ? ಅಪ್ಪ ಓಡಿಸ್ಕೊಂಬಂತು ಚಿನ್ನು. ಸಚಿ ಮಾಮ ಕರ್ಕ ಬಂದ. ಸರಿ ಬಾ, ಹೊಟ್ಟೆ ಸಿತಿಲ್ವಾ? ಏನು ಹಾಕಿದ್ದೆ ಹೇಳ ಬೆಳಗ್ಗೆ? ನಾನು ರೊಟ್ಟಿ ಹಾಕಿ ಕಳಿಸಿದ್ದೆ ಸಚಿ ಕದ್ದು. ಇವತ್ತು ಆಕ್ಚುಲಿ ಮೇಲ್ಗಡೆ ಕಿಚನ್ ಅಲ್ಲಿ ಮೋಹನು ಚಿಕನ್ ಏನ್ ಮಾಡ್ತಿರೋದು, ಬಟರ್ ಚಿಕನ್ ಏನದು, ಬಟರ್ ಚಿಕನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ರೆಸಿಪಿನ ರೆಡಿ ಮಾಡ್ತಿದೀವಿ. ಯೂಟ್ಯೂಬ್ ನೋಡ್ಕೊಂಡು ಎಷ್ಟೆಷ್ಟು ಕ್ವಾಂಟಿಟಿ ತಗೋ ಅಂತ ಹೇಳ್ತಿದ್ದಾರೆ. ಬೆಳ್ಳುಳ್ಳಿ, ಶುಂಠಿ ಮತ್ತೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಗೋಡಂಬಿ ಎಷ್ಟು ತಗೊಳ್ಳಿ, ಎಷ್ಟು ಹೇಳಿದ್ದಾರೆ? 10 ಗೋಡಂಬಿನ, ಚಕ್ಕೆ ತಗೊಂಡ್ಲಾ? ಆಮೇಲೆ ಏನ್ ಮಗ್ಳೆ ಯಾರು ಬಂದ್ರೆ ಅಂತ ಇರುಮನ. ಇದಿಷ್ಟು ಸಾಮಾನೆಲ್ಲ ಇಟ್ಕೊಳಕ್ ಹೇಳಿದ್ದಾರೆ. ಯೂಟ್ಯೂಬ್ ನೋಡ್ಬಿಟ್ಟು ಇಷ್ಟು ಸಾಮಾನೆಲ್ಲ ಇಟ್ಕೊಂಡಿದೀನಿ. ಇವಾಗ ಇದೆಲ್ಲ ಫ್ರೈ ಮಾಡ್ಕೊಂಡು ಮಸಾಲೆ ಮಾಡ್ಕೊಂಡು ಬೇಗಡೆ ತಗೋ ಹೋಗೋದು. ಒಂದ್ ಸಾಕ? ಹೌದು, ಮತ್ತೆ ಸ್ಟಾರ್ಟಿಂಗ್ ರೈನ್ ಡ್ರಾಪ್ ಇಂದ ಇದೆ, ಅದರಿಂದನೇ ಇರೋದಾ? ಲಿಪಿಗೆ ಇಂಗ್ಲಿಷ್ ಎಕ್ಸಾಮ್ ಇತ್ತು, ಇವತ್ತು ಮುಗೀತು. ಫುಲ್ಲು ಎಲ್ಲ ನೀಟಾಗಿ ಬರ್ದ. ಕೆಳಗಡೆ ಗೀ ರೈಸ್ ಎಲ್ಲ ಮಾಡಿಬಿಟ್ಟು ಮೇಲ್ಗಡೆಗೆ ಬಟರು ಮತ್ತು ಸಾಂಬಾರು ಸೊಪ್ಪು, ಸ್ವಲ್ಪ ಉಪ್ಪು, ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ತೊಗೊಂಡು ಹೊರಟ. ಆ್ಯಕ್ಚುಲಿ ಪಾರ್ಟಿ ಹಾಲಲ್ಲಿ ಎಷ್ಟೊಂದು ದಿನ ಆಗಿತ್ತು ವೀಡಿಯೋ ಮಾಡಿ ಆಯಿತಾ. ಎಲ್ಲ ಹಂಗಂಗೆ ಹಾಕಿದ್ದೀನಿ ನೋಡಿ, ಬೆಡ್ ಮೇಲೆ ಬಟ್ಟೆ ಒಣಗದೆ ಇರೋದು ಎಲ್ಲದನ್ನು. ಪಾಪನ ಹಾಗೆ ಕೆಳಗಡೆ ಬಿಟ್ಟು ಆಟ ಆಡಿಸ್ತಾ ಇದ್ದೆ. ಇದನ್ನು ಆ್ಯಕ್ಚುಲಿ ತುಂಬ ದಿನದಿಂದ ವೀಡಿಯೋ ನೋಡಿರೋರಿಗೆ ಐಡಿಯಾ ಇರುತ್ತೆ, ನಮ್ಮನೆ ಪಾರ್ಟಿ ಹಾಲ್ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಇನ್ನೇನು ವರಮಹಾಲಕ್ಷ್ಮಿ ಕ್ಲೀನಿಂಗು ಮಾಡಿಸ್ಬೇಕು, ಆವಾಗ ತೋರಿಸ್ತೀನಿ ನೀಟಾಗಿ. ನನ್ನ ವೇಲು ಅದಕ್ಕೆ ಎತ್ತಕ್ಕಾಗಲ್ಲ, ಬಾಳ ಏನು ಹೊಡೆದ್ಬಿಡ್ದ. ಇಲ್ಲಿ ತೊಳ್ಕೊಬೇಕು, ಇಲ್ಲಿಡು. ಅಪ್ಪ ಬರ್ಲಿ ಕರಿ ಅಪ್ಪನ.
ಆ್ಯಂಡ್ ಮೋಹನ್ ಬಂದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಪಾಪು ಮೇಲೆಲ್ಲ ನೋಡ್ತಾ ಇದ್ಲು. ಅದಕ್ಕೆ ಮಗಳೇ ಇದು ನಮ್ಮನೇ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಆ್ಯಕ್ಚುಲಿ ಥೀಂಗ್ ಪಾರ್ಟಿ ಹಾಲಿಗೆ ಕರ್ಕೊಂಡು ಬಂದಿರಲಿಲ್ವಲ್ಲ, ಎಲ್ಲೋ ಹೊಸ ಜಾಗಕ್ಕೆ ಬಂದಿದೆ ಅಂತ ಅನಿಸ್ತಿತ್ತು ಅಂತ ಅನಿಸುತ್ತೆ ಅವಳಿಗೆ. ಆ್ಯಂಡ್ ಒಂದು ಪ್ಯಾನಿಗೆ ಬಟರ್ನ ಹಾಕ್ಕೊಂಡು ಮಸಾಲೆ ಮಾಡ್ಕೊಂಡಿದ್ವಿ ಅಲ್ವಾ, ಅದೆಲ್ಲದನ್ನು ಮೇಲೆ ತೊಗೊಂಡು ಬಂದಿದ್ವಿ. ಇದರಲ್ಲಿ ಕಂಪ್ಲೀಟ್ ರೆಸಿಪಿ ಎಲ್ಲ ತೋರ್ಸೋಕ್ಕಾಗೋದೇ ಇಲ್ಲ, ಯಾಕಂದರೆ ಅದರಲ್ಲಿ ನಾನು ಸ್ವಲ್ಪ ವೀಡಿಯೋ ನೋಡಿಕೊಂಡು ಮೋಹನ್ ಸ್ವಲ್ಪ ವೀಡಿಯೋ ನೋಡಿಕೊಂಡು ಎಲ್ಲ ಮಿಕ್ಸ್ ಮಸಾಲೆ ಥರ ಮಾಡಿದ್ದೀವಲ್ವ. ನೆಕ್ಸ್ಟಿಂದ ರೆಸಿಪಿ ತೋರಿಸ್ತೀನಿ ಆಯಿತಾ ನಾನು. ಹಾಗೆ ಪಾರ್ಟಿ ಹಾಲಲ್ಲಿ ನೋಡಿ ಈ ಥರ ಎಲ್ಲ ಥಿಂಗ್ಸ್ನ ಜೋಡಿಸಿ ಇಟ್ಕೊಂಡಿದ್ದೆ ಆಯಿತಾ. ಏನೇನು ಯೂಸ್ ಮಾಡಲ್ಲ ಕೆಳಗಡೆ. ಮತ್ತು ಹೇಗೆ ಅಂದರೆ ನಮ್ಮ ಮನೇಲಿ ಮೇಲ್ಗಡೆ ಪಾತ್ರೆ ಕೆಳಗಡೆಗೆ ಬರೋಲ್ಲ, ಕೆಳಗಡೆ ಪಾತ್ರೆ ಮೇಲ್ಗಡೆಗೆ ಹೋಗೋಲ್ಲ. ಈ ಥರ ನಾನ್ ವೆಜ್ ಏನಾದರೂ ಕುಕ್ ಮಾಡಿದರೆ ಎಲ್ಲ ಕಂಪ್ಲೀಟಾಗಿ ಸಪ್ರೇಟಾಗಿ ಜೋಡಿಸಿ ಇಟ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಇದು ಯಾವುದು ಯೂಸೇ ಮಾಡಿಲ್ಲ. ಲೈಕ್ ಇವಾಗ ನೆಸ್ಟೇಷಿಯಿಂದ ತೊಗೊಂಡಿರೋದು, ಅಮೆಝಾನಿಂದ, ಫ್ಲಿಪ್ಕಾರ್ಟ್, ಮಿಂತ್ರ ತೊಗೊಂಡಿರೋ ಪ್ರತಿಯೊಂದು ಐಟಮ್ಸು ನೋಡಿ ಹಿಂಗೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂಥರ ಪಾರ್ಟಿ ಹಾಲ್ದು ಮಿನಿ ಕಿಚನ್ ಟೂರ್ ಥರನೇ ಇವತ್ತು ತೋರಿಸಿದ್ದೀನಿ ಅಷ್ಟೇ. ಆ್ಯಂಡ್ ಇದರಲ್ಲಿ ನಾನು ಕೆಲವೊಂದನ್ನು ಕೆಳಗಡೆ ತೊಗೊಂಡೋಗಿ ಯೂಸ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಬೌಲ್ಸು ಎಲ್ಲ ಅಲ್ಲಿ ಮೇಲ್ಗಡೆ ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇಟ್ಟಿದ್ದೀನಿ, ಕೆಳಗಡೆ ಜಾಗ ಇರಲಿಲ್ಲ ಅಂತ ಹೇಳಿ. ಬಿಕಾಸ್ ಅಲ್ಲೆಲ್ಲ ಫುಲ್ ಗ್ರಾಸರಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಲ್ವ. ಇವಾಗ ವರಮಹಾಲಕ್ಷ್ಮಿ ಕ್ಲೀನ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನೀಟಾಗಿ ಜೋಡಿಸಿ ಎತ್ತಿಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋಹನ್ ಇವಾಗ ಚೆನ್ನಾಗಿ ಕುಕ್ ಮಾಡ್ತಾ ಇದ್ದಾರೆ. ಲಿಪಿಗಂತೂ ಅಮ್ಮ ಹೊಟ್ಟೆ ಹಸಿತಿದೆ ಅಂತ ಕಾಯ್ತಾ ಇದ್ಲು. ಆ್ಯಂಡ್ ಫೋನ್ ಬೇರೆ ಇಸ್ಕೊಂಡು ಫೋನ್ ನೋಡ್ತಾ ಇದ್ಲು. ಬೈದು ಅವಳ ಹತ್ರ ಫೋನ್ ಇಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಮೋಹನ್ ಮಸಾಲೆ ಎಲ್ಲ ಹಾಕ್ತಾಯಿದ್ರು. ಮಸಾಲೆ ಎಲ್ಲ ಹಾಕೋಗಿಬಿಟ್ಟು ಜಾರೆಲ್ಲ ಕೊಟ್ಟರು. ಏನಾಗಿದೆ, ಪಾರ್ಟಿ ಹಾಲಲ್ಲಿರುವಂತಹ ಸಿಂಕು ಕೆಳಗಡೆ ಪೈಪ್ ಇರುತ್ತಲ್ವ, ಅದರಲ್ಲಿ ಇಲಿ ಕಚ್ಬಿಟ್ಟು ಕಂಪ್ಲೀಟಾಗಿ ಅದರಲ್ಲಿ ನೀರೇ ಹೋಗ್ತಾ ಇಲ್ಲ ಸರಿ ಅಂತ ಹೇಳ್ಬಿಟ್ಟು, ಇಲ್ಲಿ ಸಿಂಕ್ ಇತ್ತಲ್ವ ಡೈನಿಂಗ್ ಹತ್ರ ವಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಕಂಪ್ಲೀಟಾಗಿ ಎಲ್ಲ ವಾಶ್ ಮಾಡಿ ಎತ್ತಿಡ್ತಾ ಇದ್ದೆ. ಲಿಪಿ ಅಂತೂ ಆಯ್ತಾ ಆಯಿತಾ ಅಂತ ಹೇಳ್ಬಿಟ್ಟು ಆ ಕಡೆಗೂ ಈ ಕಡೆಗೂ ಓಡಾಡ್ತಿದ್ಲು. ನಮ್ಮ ಸಚಿನ್ ಹತ್ರ ವೀಡಿಯೋ ಮಾಡಿಕೊಡು ಅಂತೇಳಿ ಸಚಿನ್ ಹತ್ರ ವೀಡಿಯೋ ಮಾಡಿಸ್ಕೊಳ್ತಾ ಇದ್ದೆ. ಅಪ್ಪು ಪಾಪು ನೋಡ್ಕೊಳ್ಳೋ ಒಂದು 10 ನಿಮಿಷ ಅಂತ ಹೇಳ್ಬಿಟ್ಟು ಅಪ್ಪು ಹತ್ರ ಪಾಪುನ ಬಿಟ್ಟೆ. ಸೊ ಹೀಗೆ ತೀಯಾ ನೋಡಿ ಹೆಂಗೆ ಮಾಡ್ತಾಳೆ ಈಗ. ಕೆಳಗಡೆಯಿಂದ ಗೀ ರೈಸ್ನ ತೊಗೊಂಡು ಬಂದಿದ್ದೆ ಅಲ್ವಾ, ಅದು ಕರೆಕ್ಟಾಗಿ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಮೇಲ್ಗಡೆ ಏನು ಸ್ಪೈಸಸ್ ಹಾಕಿರ್ತೀನಿ ಅಲ್ವಾ, ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ನಾನು, ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಇಡೋದೇ ಇಲ್ಲ. ಇವಾಗೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಏನಂತ ಅಂದರೆ ಗೀ ರೈಸು ನನಗೆ ತುಂಬಾ ಇಷ್ಟ. ನಾನು ಸಚಿನ್ ಗೀ ರೈಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಗೀ ರೈಸ್ನ ಮಾಡ್ಕೊಂಡಿದ್ವಿ. ಆ್ಯಂಡ್ ಲಿಪಿಗೂ ಅಷ್ಟೇ, ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ವೀಕ್ಲಿ ಒಂದ್ಸತಿ ಅಮ್ಮ ಗೀ ರೈಸ್ ಮಾಡಿಕೊಡು ಅಂತ ಹೇಳ್ತಾಳೆ. ಹಾಗಾಗಿ ಸೊ ಅವಳಿಗೆ ಈಸಿಯಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಅವಳು ಒಬ್ಬಳಿಗೆ ಚಿಕ್ಕ ಲೋಟದಲ್ಲಿ ಹಾಕ್ಬಿಟ್ಟು ಗೀ ರೈಸ್ನ ಮಾಡ್ತೀನಿ. ಮೋನು ಅಷ್ಟೇ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿದೆ ಕಣೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ನಾನ್ ವೆಜ್ ಕಿಚನಲ್ಲಿ ನಾನ್ ವೆಜ್ನ ಮಾಡಿಬಿಟ್ಟು ಮೋನು ಲಿಪಿಗೆ ಸರ್ವ್ ಮಾಡಿದ್ರು. ಲಿಪಿ ಅಂತೂ ಅಪ್ಪ ಸಖತ್ತಾಗಿ ಮಾಡಿದ್ಯಪ್ಪ, ತುಂಬ ಚೆನ್ನಾಗಿದೆ ಅಂತ ತಿಂತಾ ಇದ್ಲು. ಹಿಂಗೆ ಸ್ವಲ್ಪ ಗೀ ರೈಸ್ ಮಾಡಿದ್ದೆ ಅಲ್ವಾ, ಅದನ್ನೇ ಒಂದು 2 ತುತ್ತು ತಿನ್ನಿಸ್ದೆ. ಉಪ್ಪು ಖಾರ ತುಪ್ಪ ಎಲ್ಲ ಇತ್ತಲ್ಲ, ಟೇಸ್ಟ್ ಇಷ್ಟ ಆಯಿತು ಅನಿಸುತ್ತೆ ಅಂತ ಇದ್ಲು. ಅವಳಿಗೊಂದು 2 ತುತ್ತು ತಿನ್ನಿಸಿ ನಾವೆಲ್ಲರೂ ಕೂಡ ಊಟ ಮಾಡಿದ್ವಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಹೇಗೆ ಅನ್ನಿಸ್ತು, ನೆಕ್ಸ್ಟ್ ಇದೇ ಥರ ವೀಡಿಯೋ ಮಾಡಬೇಕಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು ಆಲ್.